ಹಾಯ್ ಹಲೋ ನಮಸ್ಕಾರ. ನಾನು ದೀಕ್ಷಾ. ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವ್ರೆಟ್ ಚಾನಲ್ ಡಿ ಫ್ಯಾಷನ್ ಹಬ್ಗೆ ಸ್ವಾಗತ. ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈ ರೀತಿ ಇಂಪಾರ್ಟೆಂಟ್ ವಿಡಿಯೋನ ಶೇರ್ ಮಾಡಿದಾಗ ಆದಷ್ಟು ಬೇಗ ನೀವು ನನ್ನ ವಿಡಿಯೋನ ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲೀಪ್ ಸ್ಟಿಚ್ ಬಗ್ಗೆ ತಿಳಿಸ್ಕೊಡ್ತೀನಿ. ಇವಾಗ ಈ ರೀತಿಯಾಗಿ ಒಂದು ಲೀಪ್ ಸ್ಟಿಚ್ ಡಿಸೈನ್ನ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಯಾವ ರೀತಿಯಾಗಿ ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾನು ಮಧ್ಯದಲ್ಲಿ ಈ ರೀತಿಯಾಗಿ ಒಂದು ಲೈನನ್ನು ಹಾಕ್ಕೊಂಡಿದ್ದೀನಿ, ನೋಡ್ತಿದ್ದೀರಲ್ಲ. ಈ ರೀತಿಯಾಗಿ ಲೈನನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಟ್ಟೆ ಕೆಳಗಡೆಯಿಂದ ಈ ರೀತಿಯಾಗಿ ಸಿಲ್ಕ್ ಥ್ರೆಡನ್ನು ತೆಗೆದುಬಿಟ್ಟು ಮೇಲ್ಗಡೆ ಈ ರೀತಿಯಾಗಿ ಒಂದು ಲಾಂಗ್ ಆಗಿರೋ ಚೈನ್ ಸ್ಟಿಚ್ಚನ್ನು ಹಾಕಿ ಅದನ್ನು ರಿವರ್ಸ್ ಈ ರೀತಿ ಜಗ್ಬಿಟ್ಟು ಇಲ್ಲೊಂದು ಚಿಕ್ಕದಾಗಿ ಒಂದು ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಮತ್ತು ಇವಾಗ ಇದ್ರ ಪಕ್ಕದಲ್ಲಿ ಈ ರೀತಿಯಾಗಿ ಚೈನ್ ಸ್ಟಿಚ್ಚನ್ನು ಹಾಕಿಬಿಟ್ಟು ಇಲ್ಲಿ ಕೂಡ ಒಂದು ಚಿಕ್ಕದಾಗಿರೋ ಚೈನ್ ಸ್ಟಿಚ್ಚನ್ನು ಹಾಕಬೇಕು.
ಈ ರೀತಿಯಾಗಿ ನಾವು ಲೀಡ್ ಸ್ಟಿಚ್ಚನ್ನು ಹಾಕಬೇಕು. ಇವಾಗ ನಾನು ಎಂಡಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಔಟ್ಲೈನಿಗೆ ಜರಿ ಥ್ರೆಡ್ಡಿಂದ ಔಟ್ಲೈನ್ನ ಫಿಲ್ ಮಾಡ್ತೀನಿ. ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಇವಾಗ ನಾನು ಜರಿ ಥ್ರೆಡ್ಡಿನಿಂದ ಈ ರೀತಿಯಾಗಿ ಔಟ್ಲೈನ್ನ ಕೊಡ್ತಾ ಇದ್ದೀನಿ. ಸಿಲ್ಕ್ ಥ್ರೆಡ್ಡಿಂದನೂ ಕೊಡ್ಬೋದು ನಾವು ಕಾಂಟ್ರಾಸ್ಟ್ ಕಲರ್ನ. ನಾನಿವಾಗ ಇದನ್ನು ಡಬಲ್ ಲೈನ್ ಜರಿ ಥ್ರೆಡ್ನ ಕೊಡ್ತಾ ಇದ್ದೀನಿ ಸುತ್ತಲೂ ಔಟ್ಲೈನಿಗೆ. ಈ ರೀತಿಯಾಗಿ ನಾನು ಲಾಕನ್ನು ಮಾಡ್ಕೊಂಡಿದ್ದೀನಿ. ಇವಾಗ ನಮ್ಮದು ಲೀಪ್ ಸ್ಟಿಚ್ಚು ರೆಡಿ ಆಯಿತು. ಈ ರೀತಿಯಾಗಿ ಮಾಡಬೇಕು. ಈ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.